ಟ್ರೋಲ್ ಮಾಡೋಕ್ಕೆ ದಯವಿಟ್ಟು ಯಾರ್ಯಾರು ಟ್ರೋಲರ್ಸ್ ಇದ್ದಾರೋ ದಯವಿಟ್ಟು ನಿಲ್ಲಿಸಿ. ನಾನು ತುಂಬ ನೊಂದಿದ್ದೀನಿ ಈ ವಿಚಾರದಲ್ಲಿ. ಕೆಟ್ಟ ಪದಗಳು ಬಳಸೋದು, ಕೆಟ್ಟದಾಗಿ ಮಾತಾಡಬೇಕು. ಡ್ರಗ್ ಡೀಲರ್ ಇವರು ನಡೆಸ್ತಾ ಇರೋ ಕಾರ್ಗಳು ಬಂದು ಡ್ರಗ್ಸ್ ಡೀಲಿಂಗಿಂದ ಬಂದಿದೆ, ಇವರು ಆಯುಷ್ ಆರಾಮ್ ಜಿಂದಗಿ ಬಂದು ತಪ್ಪು ದುಡ್ಡಿಂದ ಬಂದಿದೆ. ಇದೆಲ್ಲ ದಯವಿಟ್ಟು ಟ್ರೋಲರ್ಸು ನನ್ನ ವಿರುದ್ಧವಾಗಿ ನಿಲ್ಲಿಸಲೇಬೇಕು ಅಂತ ನಾನು ನಿಮ್ಮ ಚಾನೆಲ್ ಮೂಲಕ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ತಂದೆ ತಾಯಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ, ಒಂದು ಟ್ರೋಲಿಂಗಿಂದ ಒಬ್ಬನ ಸಾವೇ ಆಗಿದೆ. ಈಗ ರೇಣುಕಾ ಸ್ವಾಮಿನ ನೋಡಿದ್ರೆ ಯಾವ್ಯಾವ ತಂದೆ ತಾಯಿ ನೋಡ್ತಿದ್ರೆ ನಿಮ್ಮ ಹಳೆ ಮಕ್ಕಳಿಂದನೇ ನೀವು ಕಲಿಸ್ಕೊಡಿ. ಮಗಳೇ ನೀನು ಯಾರಿಗೂ ಟ್ರೋಲ್ ಮಾಡಬಾರ್ದು, ಯಾರ ಮನಸ್ಸಿಗೂ ಬೇಜಾರು ಮಾಡಬಾರ್ದು, ಯಾರಿಗೂ ಕಮೆಂಟ್ಸ್ ಮಾಡಬಾರ್ದು, ಯಾರಿಗೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಏನೋ ನಮ್ಮದೇ ಜಾಗೀರಾತು ಅಂತ ಕೆಟ್ಟ ಮೆಸೇಜ್ಗಳು ನಾವು ಹಾಕಬಾರ್ದು ಅಂತ ಪ್ರತಿಯೊಬ್ಬರಿಗೂ ಹಿರಿಯರಿಗೂ ಕಿರಿಯರಿಗೂ ಇದರ ಜ್ಞಾನ ಇರಬೇಕು. ಆ್ಯಂಡ್ ದಯಮಾಡಿ ನನ್ನನ್ನು ಟ್ರೋಲ್ ಮಾಡೋದು ಬಿಟ್ಬಿಡಿ. ನನ್ನ ಬಗ್ಗೆ ಕೆಟ್ಟದಾಗಿ ನೀವು ಯಾಕೆ ಬದುಕಿದ್ದೀರಾ ಆ ಥರನೂ ನಾನು ಓದಿದ್ದೀನಿ. ನಾನು ಎಷ್ಟು ನೊಂದಿದ್ದೀನಿ ಅಂದರೆ ನಾನು ಅಷ್ಟು ನೊಂದಿದ್ದೀನಿ. ಆ್ಯಂಡ್ ಏನಾದರೂ ಒಂದು ಕೆಲಸ ನನಗೆ ಬಂದರೆ ಹೌದು ನನ್ನ ಸಂಭಾವನೆ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ, ದೊಡ್ಡ ಸಂಭಾವನೆ ನಿಮಗೆ ಇಷ್ಟು ಬೇಕು ಈ ಥರ ಕೇಸಲ್ಲಿ ಇದ್ದೀರಾ ನೀವು ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ. ಕಣ್ಣಲ್ಲಿ ನೀರಿಲ್ಲದೆ ನನಗೆ ಕಣ್ಣಲ್ಲಿ ನಾನು ರಕ್ತನೇ ಅನುಭವಿಸಿದ್ದೀನಿ. ಪ್ರತಿದಿನ ಇದರಲ್ಲಿ ಸತ್ತಿದ್ದೀನಿ. ಅದಕ್ಕೆ ನನಗೆ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಬಂದಿದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ಹಳೆ ವಿಚಾರ ಎಲ್ಲ ಎತ್ತು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ತಂದೆ ತಾಯಿ ಅನುಭವಿಸಿದ್ದಾರೆ, ನನ್ನ ಗಂಡನಿಗೂ ಇಷ್ಟೆಲ್ಲ ಅನುಭವ ಆಗಿದೆ. ಕೆಟ್ಟದಾಗಿ ಅವ್ರ ಬಗ್ಗೆನೂ ಬರೆದಿದ್ದಾರೆ ಅಲ್ಲಿ. ಅವ್ರು ಯಾಕೆ ಮುಸ್ಲಿಮ್ಗೆ ಮದುವೆ ಆಗಿರೋದು, ಅದರಲ್ಲೂ ಅಜೆಂಡಾ ಇದೆ ಅಂತ. ಅದಕ್ಕೆ ಬರೀ ಪತ್ರ ಬರೆದ್ಬಿಟ್ಟು ನಾನು ದಯವಿಟ್ಟು ನನಗೆ ಈ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದೀನಿ. ನಾನು ಇದ್ರ ಬಗ್ಗೆ ಎಷ್ಟೇ ಮಾತಾಡಿಕೊಂಡು ನನ್ನ ನೋವಂತೂ ತುಂಬಲ್ಲ. ನನಗೆ ಹೌದು ಹೈಕೋರ್ಟಿಂದ ರಿಲೀಫ್ ಸಿಕ್ಕಿದೆ. ಕೋರ್ಟಿಗೆ, ನಮ್ಮ ಆನರೇಬಲ್ ಕರ್ನಾಟಕ ಕೋರ್ಟ್ಗೆ ತುಂಬ ಧನ್ಯವಾದ. ಒಂದು ಕನ್ನಡದ ಹೆಣ್ಮಗುನ ಕಾಪಾಡಿದ್ದೀರಾ. ಯಾರೋ ಒಬ್ಬ ಬಾಯಿ ಮಾತು ಹೇಳಿದಿಂದ ಅವನಿಗೆ ನನ್ನ ವಿರುದ್ಧ ಪರ್ಸ್ನಲ್ ದ್ವೇಷ ಇರೋದ್ರಿಂದ ಬಾಯಿ ಮಾತು ಹೇಳ್ತಾನೆ. ಸಂಜನಾರವರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತ ನನ್ನ ಬಂದು ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಏನೇ ಮನೆಯಲ್ಲಿ ಒಂದು ಬಿಯರ್ ಬಾಟಲು ಸಿಕ್ಕಿಲ್ಲ, ಒಂದು ಸಿಗರೇಟು ಸಿಕ್ಕಿಲ್ಲ ನನ್ನ ಮನೆಯಲ್ಲಿ. ಯಾಕೆಂದರೆ ನಮಗೆ ಆ ಮನೆಯಲ್ಲಿ ಅದೆಲ್ಲ ಬಳಸೋ ಅಭ್ಯಾಸ ಇಲ್ಲ. ನಿಮ್ಮೆಲ್ಲರ ಮುಂದೆ ನಾನು ಯೋಗ ಸ್ಟುಡಿಯೋನೇ ಓಪನ್ ಮಾಡಿಬಿಟ್ಟು ಎಷ್ಟೋ ವರ್ಷ ಯೋಗ ಸ್ಟುಡಿಯೋ ನಡೆಸೋಳು ನಾನು, ಕಷ್ಟಪಟ್ಬಿಟ್ಟು ಮೇಲೆ ಬಂದವಳು ನಾನು. ನನ್ನನ್ನು ಈ ಥರ ಮಾಡಿಬಿಟ್ರು. ಆ್ಯಂಡ್ ಯಾರೂ ಬಂದಿಲ್ಲ. ಇವರೇ ನಮಗೆ ಪ್ರಾಬ್ಲಮ್ ಆದಾಗ ಯಾರೂ ಬಂದಿಲ್ಲ. ಆ ಭಗವಂತ ಕೈ ಹಿಡ್ದ ತಾನೆ ನನಗೆ, ಆ ಭಗವಂತನೇ ನನಗೆ ಸಾಕು.